ಇವತ್ತು ನಾನು ಮಾಡಿ ತೋರಿಸೋ ಈ ಉಂಡೆ ರೆಸಿಪಿನ ನೀವೇನಾದ್ರು ಮಾಡಿ ನೋಡಿದ್ರೆ ಸೂಪರ್ ಅನ್ನೋದಂತೂ ಗ್ಯಾರಂಟಿ. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಬೇಸನ್ ಲಾಡು ಟೇಸ್ಟ್ ಇರುತ್ತೆ, ಆದರೆ ಬೇಸನ್ ಲಾಡು ಅಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪು ಹುರುಗಡ್ಲೆನ ಅಥವಾ ಪುಟಾಣಿ ಕಡಲೆಪಪ್ಪು ಅಂತೀವಲ್ಲ, ಅದನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಆ ಪುಡಿಯನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಆಮೇಲೆ ಅದೇ ಮಿಕ್ಸಿ ಜಾರಲ್ಲಿ 3/4 ಕಪ್ಪಷ್ಟು ಸಕ್ಕರೆ ಹಾಗೂ 2 ಏಲಕ್ಕಿಯಿಂದ ತೆಗೆದಿರುವಂತಹ ಬೀಜಗಳನ್ನು ಹಾಕಿ ಅದನ್ನು ಸಹ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೀವು ಸಕ್ಕರೆ ಬದಲು ಬೆಲ್ಲ ಬೇಕು ಅಂತ ಅನ್ಸಿದ್ರೆ ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಈ ಪುಡಿಯನ್ನು ಸಹ ಅದೇ ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಬೇಕಾಗತ್ತೆ. ಅಂದಹಾಗೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಯಿತಾ? ಆವಾಗ ನಾನು ಯಾವುದೇ ಹೊಸ ರೆಸಿಪಿ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಈ ರೀತಿ ಸಿಂಪಲ್ ಆಗಿರೋ ರುಚಿಕರ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ. ಇಲ್ಲಿ ಮಿಕ್ಸ್ ಮಾಡಿ ಆದಮೇಲೆ 1/4 ಕಪ್ಪಷ್ಟು ತುಪ್ಪನ ಒಂದು ಬಾಣಲೆನಲ್ಲಿ ಬಿಸಿ ಮಾಡಿಕೊಂಡು 4 ಟೇಬಲ್ ಚಮಚದಷ್ಟು ಸಣ್ಣದಾಗಿ ಚೂರು ಮಾಡಿರುವಂತಹ ಗೋಡಂಬಿನ ಹಾಕಿ ಹುರ್ಕೊಳ್ಬೇಕು. ನಿಮಗೆ ಗೋಡಂಬಿ ಸ್ವಲ್ಪ ಹೆಚ್ಚು ಕಡಿಮೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ಬೋದು, ಇಷ್ಟೇ ಅಂತ ಲೆಕ್ಕ ಏನೂ ಇಲ್ಲ. ಆಮೇಲೆ ಅದು ಹೊಂಬಣ್ಣ ಬರೋವರೆಗೆ ಚೆನ್ನಾಗಿ ಹುರ್ಕೊಂಡು ಈ ತುಪ್ಪ ಸಮೇತ ಹುರಿದಿರುವಂತಹ ಗೋಡಂಬಿನ ಆ ಮಿಶ್ರಣದ ಮೇಲೆ ಸುರಿದು ಬಿಡಬೇಕು. ಆಮೇಲೆ ಅದು ಬಿಸಿ ಇರುತ್ತಲ್ಲ, ಹಾಗಾಗಿ ಒಂದು ಮರದ ಸ್ಪೂನ್ ಅಥವಾ ಬೇರೆ ಸ್ಪೂನ್ ಏನಾದ್ರು ತೊಗೊಂಡು ಈ ರೀತಿ ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಅದನ್ನು ತಿಕ್ಕಿ ಕಲಿಸ್ಬೇಕು. ಆ ಟೈಮಲ್ಲಿ ನಿಮಗೆ ಒಣ ಅಂತ ಏನಾದ್ರು ಅನಿಸಿದ್ರೆ ಅಥವಾ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ 1-2 ಚಮಚ ತುಪ್ಪ ಮೇಲಿಂದ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿ ಸುಲಭವಾಗಿ ಉಂಡೆ ಕಟ್ಟೋದಕ್ಕಾದರೆ ಆಯಿತು. 1/4 ಕಪ್ಪು ಹಾಕಿದ್ರೆ ಸರಿ ಆಗುತ್ತೆ, ಬೇಕನ್ಸಿದ್ರೆ ಸ್ವಲ್ಪ ಹಾಕಿದ್ರೆ ಆಯಿತು. ನೋಡಿ, ಇಷ್ಟು ತುಂಬ ಸುಲಭ. ಯಾರು ಬೇಕಾದರೂ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಹಬ್ಬಗಳೆಲ್ಲ ಸಾಲಾಗಿ ಬರ್ತಾನೆ ಇದೆ. ಈ ಉಂಡೆನ ನೀವು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.